ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಟಿಬಿ ಡ್ಯಾಮ್ನ 19ನೇ ಗೇಟ್ನಲ್ಲಿ ಚೈನ್ ಕಟ್ ಆಗಿದೆ. ಹಾಗಾಗಿ ಅಪಾರ ಪ್ರಮಾಣದ ನೀರು ಇದ್ದಕ್ಕಿದ್ದ ಹಾಗೆ ಹೊರಗಡೆ ಹೋಗಿದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂತಹ ಒಂದು ಅನಾಹುತ ಇದು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾದ ವರದಿಯನ್ನ ಮಾಡ್ತಾ ಇದೆ. ಚೈನ್ ತುಂಡಾದ ನಿರ್ದಿಷ್ಟ ಜಾಗದ ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಇದೆ. ಬರೋಬ್ಬರಿ 48 ಟನ್ ತೂಕದ ಕ್ರಸ್ಟ್ ಗೇಟ್ ಅದು. ಆ ಕ್ರಸ್ಟ್ ಗೇಟೇನೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಚೈನ್ ತುಂಡಾಗಿ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದೆ. 60 ಅಡಿ ಎತ್ತರ, 20 ಅಡಿ ಅಗಲದ ಗೇಟ್ ಅದು. ತಲಾ 12 ಅಡಿ ಅಗಲದ 5 ಗೇಟ್ಗಳನ್ನು ಜೋಡಿಸಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಗೇಟ್ ಅದು. ಆ ಗೇಟ್ ಚೈನ್ ತುಂಡಾಗಿ ನೀರಿನಲ್ಲಿ ಕೊಚ್ಕೊಂಡು ಹೋಗಿ ಅಪಾರ ಪ್ರಮಾಣದ ನೀರು ಹೊರ ಹೋಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಆ ಕ್ರಸ್ಟ್ ಗೇಟ್ನ ಚೈನ್ ಯಾವ ರೀತಿನಲ್ಲಿ ಇದೆ ಅಂತ. ಈ ಚೈನ್ ಇದೆಯಲ್ಲ, ಇದರಲ್ಲಿ ಒಂದು ಲಿಂಕ್ ತುಂಡಾಗ್ಬಿಟ್ಟಿದೆ. ತುಂಡಾಗಿರೋದ್ರಿಂದ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದಲ್ಲಿ. ಗೇಟ್ ನಂಬರ್ 19 ಇದ್ದಂತಹ ಆ ಒಂದು ಚೈನ್ ತುಂಡಾಗಿರ್ತಕ್ಕಂಥದ್ದು. ಆ ಚೈನ್ ತುಂಡಾಗಿರೋದ್ರಿಂದ ಗೇಟ್ ಕೊಚ್ಕೊಂಡು ಹೋಗಿದೆ. ಕಬ್ಬಿಣದ ಚೈನ್, ಬಹಳ ದಪ್ಪ ಇರುವಂಥ ಒಂದು ಚೈನ್ ಅದು. ನೀರಿನ ರಭಸವನ್ನು ತಡೆಯೋದಕ್ಕೆ ಬೇಕಾಗಿರುವಷ್ಟು ಬಲಶಾಲಿ. ಆದರೆ ಮೇಂಟೆನೆನ್ಸ್ ಇಲ್ಲದೆ ಇರೋ ಕಾರಣದಿಂದ ಅಂತ ಅನಿಸುತ್ತೆ, ಬಹುಶಃ ಗೊತ್ತಿಲ್ಲ. ಅಧಿಕಾರಿಗಳು ಇನ್ನೂ ಕೂಡ ಅದನ್ನು ರಿಸರ್ಚ್ ಮಾಡಿ ಹೇಳಬೇಕು ಯಾವ ಕಾರಣಕ್ಕೋಸ್ಕರ ಚೈನ್ ತುಂಡಾಯಿತು ಅಂತ. ಮೇಂಟೆನೆನ್ಸ್ ಇತ್ತೋ ಇಲ್ವೋ ಅನ್ನೋಂಥ ಪ್ರಶ್ನೆ ಸ್ಪಷ್ಟವಾಗಿ ಎದ್ದೇಳ್ತಾ ಇದೆ. ಹಾಗಾದ್ರೆ ಯಾಕೆ ಟಿಬಿ ಡ್ಯಾಮ್ನಲ್ಲಿ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಯಿತು? ಕೊನೆಗೂ ಅಧಿಕಾರಿಗಳ ತಂಡ ಕಾರಣ ಹುಡುಕಿದೆ. ಕ್ರಸ್ಟ್ ಗೇಟ್ ವೆಲ್ಡಿಂಗ್ ತುಂಡಾಗಿದ್ದೆ ಅದಕ್ಕೆ ಕಾರಣ ಅನ್ನೋದು. ವೆಲ್ಡಿಂಗ್ ಯಾಕೆ ತುಂಡಾಯ್ತು? ಹಾಗಾದ್ರೆ ವೆಲ್ಡಿಂಗ್ ತುಂಡಾಗೋವರೆಗೂ ಇವ್ರು ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಬರುತ್ತೆ. ವೆಲ್ಡಿಂಗ್ ತುಂಡಾಗಿದ್ದೆ ಚೈನ್ ಕಟ್ ಆಯಿತು ಅನ್ನೋಂಥದ್ದು ಒಂದು ಕಾರಣ ಇರಬಹುದು. ಆದರೆ ಏನು ಮಾಡ್ತಾ ಇದ್ರು ಅಧಿಕಾರಿಗಳು? ಏನು ಮೇಂಟೆನೆನ್ಸ್ ಮಾಡಲಿಲ್ವಾ? ವೆಲ್ಡಿಂಗ್ ವೀಕ್ ಆಗಿದ್ದು ನೋಡಲಿಲ್ವಾ ಇವರು ಅನ್ನೋ ಪ್ರಶ್ನೆ ಬರುತ್ತೆ. ಆಡಳಿತ ಮಂಡಳಿಯ ಆಂತರಿಕ ವರದಿಯಲ್ಲಿ ಈ ಉತ್ತರವನ್ನು ಕೊಡಲಾಗಿದೆ. ನಿನ್ನೆ ತಡರಾತ್ರಿಯಿಂದ ಅಧಿಕಾರಿಗಳು ಉತ್ತರವನ್ನು ಹುಡುಕ್ತಾ ಇದ್ರಂತೆ. ಸಭೆಯಲ್ಲಿ ಇದೀಗ ಮಂಡಳಿಯ ಕಾರ್ಯದರ್ಶಿ ಮಾಹಿತಿ ಕೊಟ್ಟಿದ್ದಾರೆ. ಗೇಟ್ ನಂಬರ್ 19 ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿರೋದ್ರಿಂದ ಹೇಗೆ ಹೆಚ್ಚುವರಿ ಪ್ರಮಾಣದ ನೀರು ನುಗ್ಗಿ ಹೊರಗಡೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದರಿಂದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನೀರಿನ ಮಟ್ಟ ಮೇಲೆ ಇರುವಂಥ ಒಂದು ಆತಂಕ, ತನ್ಮೂಲಕ ಪ್ರವಾಹ ಉಂಟಾದರೆ ಅನ್ನುವಂಥ ಭೀತಿ ಎಲ್ಲವೂ ಕೂಡ ಎದುರಾಗಿದೆ. ಇದನ್ನು ಸರಿ ಮಾಡಬೇಕು ಅಂತಂದರೆ, ಇಲ್ಲಿ ಕ್ರಸ್ಟ್ ಗೇಟ್ನ ಮತ್ತೆ ಫಿಕ್ಸ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಸಾಕಷ್ಟು ಸಮಯ ತಗೊಳುತ್ತೆ. ಡ್ಯಾಮ್ನ ಸಾಕಷ್ಟು ದೊಡ್ಡ ಪ್ರಮಾಣದ 20ಕ್ಕೂ ಹೆಚ್ಚು ಅಡಿ ಓವರಾಲ್ ಡ್ಯಾಮ್ ನೀರನ್ನ ಕಡಿಮೆ ಮಾಡಬೇಕಾಗತ್ತೆ. ಅಷ್ಟು ಕಡಿಮೆ ಮಾಡಿದ್ರೆ ಮಾತ್ರ ಆ ಕ್ರಸ್ಟ್ ಗೇಟನ್ನು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರ ಬುಡ ತಳಭಾಗ ಸಿಗತ್ತೆ. ಸೊ ಈಗ ಹೇಗೆ ಮಾಡ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಸುರೇಶ್ ಮತ್ತು ವೀರಯ್ಯ ನಮ್ಮ ಪ್ರತಿನಿಧಿಗಳು ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ನಾವು ವಿಲ್ ಗೋ ಟು ಸುರೇಶ್ ಫಸ್ಟ್. ಸುರೇಶ್, ಈಗ ಗೇಟನ್ನು ಕ್ರಸ್ಟ್ ಗೇಟನ್ನು ಮತ್ತೆ ವಾಪಸ್ ಅಲ್ಲಿ ಫಿಕ್ಸ್ ಮಾಡೋದಕ್ಕೆ ಏನೆಲ್ಲ ಬೇಕೋ ಆ ಕೆಲಸನ ಮಾಡೋದಕ್ಕೆ ಮುಂದಾಗಿದೆಯಾ ಟಿಬಿ ಡ್ಯಾಮ್ ಮಂಡಳಿ? ಮತ್ತು ಏನು ಮಾಡ್ತಾರಂತೆ? ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತಾರಂತೆ? ಏನೆಲ್ಲ ಅಪ್ಡೇಟ್ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ಏನು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಏನು ಇವತ್ತು 19ನೇ ಗೇಟ್ ನಂಬರ್ ಮುರಿದು ಬಿದ್ದಿರ್ತಕ್ಕಂಥದ್ದು. ಈ ಗೇಟ್ ಏನಿದೆ, ಈ ಗೇಟ್ ಮುರಿದು ಬಿದ್ದಿರೋ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತದೆ. ನಾವು ದೃಶ್ಯಗಳಲ್ಲಿ ತಮಗೆ ತೋರಿಸ್ತಾ ಇದ್ದೀವಿ. ಏನು 33 ಕ್ರಸ್ಟ್ ಗೇಟ್ಗಳೇನಿದ್ದಾವೆ, ಆ 33 ಕ್ರಸ್ಟ್ ಗೇಟ್ಗಳಲ್ಲಿ 32 ಕ್ರಸ್ಟ್ ಗೇಟ್ಗಳಲ್ಲಿ ನೀರು ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲ ಕ್ರಸ್ಟ್ ಗೇಟ್ಗಳು ಒಂದು ಲೆವೆಲಲ್ಲಿದ್ದರೆ ಇನ್ನೊಂದು ಕ್ರಸ್ಟ್ ಗೇಟ್ ಮಾತ್ರ ಮೇಲಿಂದ ನೀರು ಬೀಳ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇವತ್ತು ಈ ಒಂದು ಕ್ರಸ್ಟ್ ಗೇಟನ್ನು ರೆಡಿ ಮಾಡಬೇಕು ಅಂತೇಳಿ ಹೇಳೋದಾದರೆ ಭಾಳ ಪ್ರಮುಖವಾಗಿ ಇದರಲ್ಲಿ ಅರ್ಧ ಭಾಗ ನೀರನ್ನು ಹೊರಗಡೆ ತೆಗಿಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನು ಈ ಕ್ರಸ್ಟ್ ಗೇಟ್ ಮುರಿದು ಬೀಳಲಿಕ್ಕೆ ಕಾರಣ ಏನು ವೆಲ್ಡಿಂಗ್ ಮಿಸ್ಟೇಕ್ ಆಗಿರ್ತಕ್ಕಂಥ ವಿಚಾರವನ್ನು ಆಂತರಿಕ ಸಭೆಯಲ್ಲಿ ಏನು ಟಿಬಿ ಬೋರ್ಡ್ನ ಸೆಕ್ರೆಟರಿ ಅವರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಈ ಸಂಬಂಧಪಟ್ಟಂಗೆ ಎಲ್ಲ ಒಂದು ಮಾಹಿತಿಯನ್ನು ಬಳ್ಳಾರಿಯ ಸಂಸದರಾದಂಥ ತುಕಾರಾಮ್ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಟಿಬಿ ಡ್ಯಾಮ್ಗೆ ಭೇಟಿಯನ್ನು ನೀಡಿ ಕ್ರಸ್ಟ್ ಗೇಟ್ನ ಪರಿಶೀಲನೆ ಮಾಡಿ ಅಧಿಕಾರಿಗಳ ಸಭೆಯನ್ನು ಮಾಡಿ ಏನು ಯಾವ ರೀತಿಯಾಗಿ ಈ ಒಂದು ಕ್ರಸ್ಟ್ ಗೇಟ್ಗಳನ್ನು ಮತ್ತೆ ಜೋಡಿಸಬೇಕು ಅಂತಕ್ಕಂಥ
ಕಾರ್ಯವನ್ನು ಆ ಒಂದು ಸಭೆಯಲ್ಲಿ ಮಂಡನೆ ಮಾಡಲಿಕ್ಕಿದ್ದಾರೆ. ಅದು ಸ್ಥಳೀಯವಾಗಿಯೇ ರೆಡಿ ಮಾಡ್ಬೋದು ಅಂತಕ್ಕಂತಹ ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಈ ಒಂದು ಇಂತಹ ಅನಾಹುತಕ್ಕೆ ಇಲ್ಲಿಯ ಸ್ಥಳೀಯ ಆಡಳಿತದ ಒಂದು ನೆಗ್ಲಿಜೆನ್ಸಿನೇ ಕಾರಣ ಅಂತಕ್ಕಂತಹ ಒಂದು ಮೂಲ ಉತ್ತರ ಸಿಕ್ಕಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್ ಸುರೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಕೆಲವೇ ಕ್ಷಣಗಳಲ್ಲಿ ಟಿಬಿ ಡ್ಯಾಮ್ಗೆ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾರೆ ಅಂತ ಹೇಳಲಾಗಿದೆ. ತುಂಗಭದ್ರಾ ಜಲಾಶಯವನ್ನು ವೀಕ್ಷಣೆ ಮಾಡ್ತಾರೆ. ಇಲ್ಲಿ ಏನು ಈ ಕ್ರಸ್ಟ್ ಗೇಟ್ ಕೊಚ್ಕೊಂಡೋಗಿದೆ, ಯಾಕೆ ಹೀಗಾಯಿತು ಅನ್ನೋ ಕಾರಣನ ಕೂಡ ಪರಿಶೀಲನೆ ಮಾಡ್ತಾರೆ. ಹೈ ವೋಲ್ಟೇಜ್ ಸಭೆಯನ್ನು ಕೂಡ, ಅಧಿಕಾರಿಗಳ ಸಭೆಯನ್ನು, ಜನಪ್ರತಿನಿಧಿಗಳ ಸಭೆಯನ್ನು ಕರೆದಿದ್ದಾರೆ ಅಂತ ಹೇಳಲಾಗಿದೆ. ಅಣೆಕಟ್ಟೆಯ ಭದ್ರತೆಯ ಬಗ್ಗೆ ಮುಂದಿನ ಕಾರ್ಯಯೋಜನೆ ರೂಪಿಸಲಾಗುತ್ತೆ. ಈರಯ್ಯ ಹಾಗೂ ಸುರೇಶ್ ನಮ್ಮ ಪ್ರತಿನಿಧಿಗಳು ಇಬ್ಬರು ಕೂಡ ಕನೆಕ್ಟ್ ಆಗಿದ್ದಾರೆ. ಈರಯ್ಯ, ಈಗ ಅಲ್ಲಿ ಒಂದಷ್ಟು ಸ್ಥಳಗಳು, ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗುವ ಒಂದು ಭೀತಿ ಎದುರಾಗ್ತಾ ಇತ್ತು. ಹಾಗೆಯೇ ಅಲ್ಲಿ ಸೇತುವೆ ಕೂಡ, ಕಂಪ್ಲೀಟ್ ಸೇತುವೆ ಕೂಡ ಮುಳುಗಿ ಹೋಗುವಂಥ ಒಂದು ಭೀತಿ ಎದುರಾಗ್ತಾ ಇತ್ತು. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರ್ತಾನೆ ಇದೆಯಾ ಅಥವಾ ಕಂಟ್ರೋಲ್ಗೆ ಏನಾದರೂ ಬಂದಿದೆಯಾ? ಏನು ಪರಿಸ್ಥಿತಿ ಏನಿದೆ? ಜನ ಏನು ಹೇಳ್ತಾ ಇದ್ದಾರೆ? ರೈತರು ಏನು ಹೇಳ್ತಾ ಇದ್ದಾರೆ? ಈರಯ್ಯ. ಶ್ರೀಲಕ್ಷ್ಮಿ, ನಿಜಕ್ಕೂ ಏನಂತಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನಂತಂದರೆ ನದಿಗೆ ಅಪಾರ ಪ್ರಮಾಣದ ನೀರು ಹರಿತಾ ಇದೆ. ಇದರಿಂದ ಸಾಕಷ್ಟು ಏನಂತಂದರೆ ಒಂದು ರೀತಿಯಲ್ಲಿ ಪ್ರವಾಹದ ಭೀತಿನೇ ಎದುರಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸದ್ಯ ಈಗಿನ ಮಟ್ಟವರೆಗೂ ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನು ಈಗಾಗಲೇ ಹೊರಬಿಡಲಾಗ್ತದೆ. ಏನು ಗೇಟ್ ನಂಬರ್ 19ರಿಂದ ಏನು ಹೊರ ಹೋಗ್ತದೆ, ಇದು 1ರಿಂದನೇ 35,000 ಕ್ಯೂಸೆಕ್ ನೀರು ಹೊರ ಹೋಗ್ತಾ ಇದೆ. ಒಟ್ಟು 32 ಗೇಟ್ಗಳನ್ನ ಈಗಾಗಲೇ ಓಪನ್ ಮಾಡಲಾಗಿದೆ. ನದಿಗೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರು ಹರಿತಾ ಇದೆ. ಇದರ ಜೊತೆಗೆ ಏನಂತಂದರೆ ಕೊಪ್ಪಳ, ಗಂಗಾವತಿ, ಆನೆಗುಂದಿ ಮತ್ತು ಏನಂತಂದರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸೇತುವೆ, ಹಾಗೆ ಏನು ಸಿಂಧನೂರು ಸಮೀಪದಲ್ಲಿರುವಂಥ ಹಲವು ಗ್ರಾಮಗಳಲ್ಲೂ ಕೂಡ ಏನಂತಂದರೆ ಈಗಾಗಲೇ ಒಂದು ಪ್ರವಾಹದ ಭೀತಿ ಎದುರಾಗಿದೆ. ಅದರ ಜೊತೆಗೆ ಏನಂತಂದರೆ ಈಗಾಗಲೇ ಹಂಪಿಯ ಕೆಲವು ಸ್ಮಾರಕಗಳು ಕೂಡ ಒಂದು ಸಂಪರ್ಕವನ್ನು ಕಡಿದುಕೊಂಡಿದ್ದಾವೆ. ಅದರ ಹಾಗೆ ಅಂತಂದರೆ ಆನೆಗುಂದಿ ಮತ್ತು ನವವೃಂದಾವನ ಗಡ್ಡೆಗಳು ಕೂಡ ಸಂಪರ್ಕ ಕಡಿದುಕೊಂಡಿವೆ. ಮತ್ತು ಕಂಪ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಕಂಪ್ಲಿ ಸೇತುವೆ ಏನಿದೆ, ಈ ಕಂಪ್ಲಿ ಸೇತುವೆ ಕೂಡ ಈಗ ಸಂಪರ್ಕ ಬಂದಾಗಿದೆ. ಇದರ ಮೇಲೆ ಕೂಡ ಯಾರಿಗೂ ಕೂಡ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಹಾಕಿ ಅಲ್ಲಿ ಈ ಒಂದು ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಅದರ ಜೊತೆಗೆ ಏನಂತಂದರೆ ಈಗಾಗಲೇ ಇದುವರೆಗೂ ಕೂಡ ಏನಂತಾರೆ, ಇನ್ನೂವರೆಗೂ ಈ ಡ್ಯಾಮ್ಗೆ ಬರ್ತಕ್ಕಂಥ ಇನ್ಫ್ಲೋ ಕೂಡ ಜಾಸ್ತಿ ಆಗಿದೆ. ಇನ್ಫ್ಲೋ ಈಗಾಗಲೇ ಏನಂತಂದರೆ 70,000 ಕ್ಯೂಸೆಕ್ ನೀರು ಇನ್ಫ್ಲೋ ಕೂಡ ಇದೆ. ಅದ್ರ ಜೊತೆಗೆ ಏನಂತಾರೆ ಈಗಾಗಲೇ 1 ಲಕ್ಷ ಕ್ಯೂಸೆಕ್ ನೀರು ಹೊರ ಏನು ಬಿಡ್ತಾ ಇದ್ದಾರೆ. ಅದನ್ನು ಈಗ ಏನಂತಂದರೆ ಸದ್ಯ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಗಂಟೆಗೂ ಕೂಡ ಈ ಒಂದು ಪ್ರಮಾಣ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಅದರಲ್ಲಿ ಒಂದು ರೀತಿ ಏನಂತಂದರೆ ಸದ್ಯ 60 TMC ನೀರು, ಅಂದರೆ 20 ಅಡಿಯಷ್ಟು ನೀರನ್ನು ಈಗಾಗಲೇ ಡ್ಯಾಮ್ನಿಂದ ಖಾಲಿ ಮಾಡಿದರೆ ಮಾತ್ರ ಈ ಒಂದು ಏನು ಕ್ರಸ್ಟ್ ಗೇಟ್ ಏನು ಕಿತ್ತೋಗಿದೆ ಇದನ್ನು ವಾಪಸ್ ಮತ್ತೆ ಏನು ರಿಪೇರಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದೇ ಇದ್ರೆ ಯಾವುದೇ ಕಾರಣಕ್ಕೂ ಈ ಒಂದು ರಿಪೇರಿ ಮಾಡಲಿಕ್ಕೆ ಆಗಲ್ಲ. ಹೀಗಾಗಿ ಅಂತಂದರೆ ಈಗಾಗಲೇ ತಜ್ಞರ ತಂಡ ಕೂಡ ಇಲ್ಲಿ ಆಗಮಿಸಿದೆ. ಅವರು 20 ಫೀಟ್ ನೀರನ್ನು, ಅಂದರೆ 60 TMC ನೀರನ್ನು ಖಾಲಿ ಮಾಡಬೇಕಾಗಿದೆ.